ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗ್ತಾ ಇದೆ. ಕೈ ಮಿಲಾಯಿಸಿಕೊಂಡಿದ್ದಾರೆ ತೆನೆ ಕೈ ಕಾರ್ಯಕರ್ತರು. ವಸಂತ್ ಕುಮಾರ್ ಮೇಲೆ ಜೆಡಿಎಸ್ ಬೆಂಬಲಿಗರು ಹಲ್ಲೆಯನ್ನ ಮಾಡಿರುವಂತದ್ದು. ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ಕಾಂಗ್ರೆಸ್ ಅನ್ನುವಂಥದ್ದು. ವಸಂತ್ ಅನ್ನುವವರ ಮೇಲೆ ಜೆಡಿಎಸ್ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಜಮೀನ್ ವಿಚಾರಕ್ಕೆ ತಾರಕಕ್ಕೇರಿದೆ ಗಲಾಟೆ. ಇನ್ನು ಹೈಡ್ರಾಮಾ ಸೃಷ್ಟಿಯಾಗಿದೆ. ಜಮೀನ್ ವಿಚಾರಕ್ಕೆ ಕೈ ಮಿಲಾಯಿಸಿರುವಂತದ್ದು. ಸಮುದಾಯ ಭವನ ಕಟ್ಟೋದಕ್ಕೆ ಜಮೀನನ್ನ ಬಿಡದೆ ಅಡ್ಡಿಪಡಿಸಿದ್ರು ಅಂತ. ನಿನ್ನೆ ಅಷ್ಟೇ ಸಮುದಾಯ ಭವನ ಕಟ್ಟೋದಕ್ಕೆ ಗುದ್ಲಿ ಪೂಜೆ ನಡೆದಿರುತ್ತೆ. ಇನ್ನು ಗುದ್ಲಿ ಪೂಜೆ ನೆರವೇರಿಸಿದ್ದಂತಹ ಶಾಸಕ BN ರವಿಕುಮಾರ್ ಅವರು ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಗುದ್ಲಿ ಪೂಜೆ ನಡೆದಿರುತ್ತೆ. ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅಂದ್ರೆ ಕಾರ್ಯಕರ್ತರ ನಡುವೆ ಬಿಗ್ ಫೈಟ್ ಆಗಿರುವಂತದ್ದು ಜಮೀನಿನ ವಿಚಾರಕ್ಕೆ. ವಸಂತ್ ಅನ್ನುವವರ ಮೇಲೆ ಜೆಡಿಎಸ್ ಬೆಂಬಲಿಗ ಹಲ್ಲೆಯನ್ನ ನಡೆಸಿರುವಂತದ್ದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹೊಡೆದಾಟ ಮಾಡ್ತಾ ಇರುವಂತದ್ದು ಕೈ ಮಿಲಾಯಿಸಿಕೊಂಡು. ಜಮೀನಿನ ವಿಚಾರಕ್ಕೆ ವಸಂತ್ ಅನ್ನುವವರ ಮೇಲೆ ಜೆಡಿಎಸ್ ಬೆಂಬಲಿಗರು ಹಲ್ಲೆ. ಗುದ್ಲಿ ಪೂಜೆಯನ್ನ ಶಾಸಕರು ನಡೆಸಿರ್ತಾರೆ. ನೀವು ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಗುದ್ಲಿ ಪೂಜೆ ನಡೆದಿರುತ್ತೆ. ಈ ವಿಚಾರಕ್ಕೆ ಗಲಾಟೆ ನಡೆದಿರುವಂತದ್ದು. ವಸಂತ್ ಅನ್ನುವವ್ರ ಮೇಲೆ ಜೆಡಿಎಸ್ ಬೆಂಬಲಿಗರು ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಹಲ್ಲೆ ವಿಡಿಯೋ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿದೆ. ಅದನ್ನೇ ನಾವೀಗ ನೋಡ್ತಾ ಇರುವಂತದ್ದು. ಶಿಡ್ಲಘಟ್ಟದ ಘಟನೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಸಮುದಾಯ ಭವನ ಕಟ್ಟೋದಕ್ಕೆ ಜಮೀನು ಬಿಡ್ತಿಲ್ಲ ಅಂತ ಅಡ್ಡಿ ಆಗಿರುತ್ತೆ. ಆಗ ಈ ಒಂದು ಘಟನೆ ನಡೆದಿರುವಂತದ್ದು. ಎಸ್ಸೇನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಶ್ರೀನಿವಾಸ್, ಜಮೀನು ವಿಚಾರಕ್ಕೆ ಕೈ ಮಿಲಾಯಿಸಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಖಂಡಿತ ಗಾಯತ್ರಿ, ಏನೊಂದು ಶಿಡ್ಲಘಟ್ಟದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿಗರಿಂದ ಒಂದು ಗಲಾಟೆ. ಒಂದು ಜೆಡಿಎಸ್ ಮತ್ತು ಬಿಜೆಪಿ ಒಂದು ಬೆಂಬಲಿಗರಿಂದ ಈ ಒಂದು ಗಲಾಟೆ ಪೊರಕೆ ಮತ್ತು ಕೈ ಮಿಲಾಯಿಸಿ ಒಂದು ಬಡಿದಾಡಿಕೊಂಡಿರುವಂತ ಒಂದು ವಿಡಿಯೋ ಸಹ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಾನೆ ಹೇಳಬಹುದು. ಒಂದು ರಾಜಕೀಯ ವೈಷಮ್ಯದಿಂದ ಈ ಒಂದು ಮಾರಾಮಾರಿ ಆಗಿರಬಹುದಾ ಎನ್ನುವಂತಹ ಒಂದು ಆರೋಪವನ್ನು ಸಹ ಇಲ್ಲಿ ಕೇಳಿ ಬರ್ತಿರುವಂತದ್ದು. ಇನ್ನು ಪ್ರಮುಖವಾಗಿ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ವಸಂತ್ ಕುಮಾರ್ ಎಂಬುವರ ಮೇಲೆ ಜೆಡಿಎಸ್ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪನೂ ಸಹ ಇದೀಗ ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು. ಇನ್ನು ನರೇಶ್ ಬಾಬು, ದೊಡ್ಡಮಯ್ಯ ಮತ್ತೆ ಪತ್ನಿ ಮಗ ಸಮೃದ್ಧಿ ನರಸಿಂಹಮೂರ್ತಿ ಸೇರಿದಂತೆ ಅವರೆಂಬುವರಿಂದ ಹಲ್ಲೆಗೆ ಒಳಗಾಗಿದ್ದಾರೆ ಎಂಬುವಂತಹ ಮಾಹಿತಿ ಇದೀಗ ಲಭ್ಯವಾಗುತ್ತಿರುವಂತದ್ದು. ಇನ್ನು ಈ ಒಂದು ವಿಡಿಯೋ ಸಹ ಇಲ್ಲಿ ಸ್ಥಳೀಯರು ಮೊಬೈಲ್ ಇಂದ ರೆಕಾರ್ಡ್ ಮಾಡಿ ಮತ್ತು ಅಲ್ಲಿಂದ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದು ಅಂತಾನು ಹೇಳ್ಬೋದು. ಇನ್ನು ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಒಂದು ಸಮುದಾಯ ಭವನದ ಕಟ್ಟಡ ಜಮೀನು ಬಿಡದೆ ಅಡ್ಡಿ ಮಾಡಿದ ವಿಚಾರಕ್ಕೆ ಈ ಒಂದು ಗಲಾಟೆ ಸಹ ಅಲ್ಲಿ ನಡೆದಿದೆ ಅಂತ ಹೇಳ್ಬೋದು. ನಿನ್ನೆಯಷ್ಟೇ ಸಹ ಏನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ BN ರವಿಕುಮಾರ್ ಅವರು ಸಹ ನಿನ್ನೆ ಹೋಗಿ ಅದಕ್ಕೆ ಸಮುದಾಯ ಭವನಕ್ಕೆ ಒಂದು ಗುದ್ಲಿ ಪೂಜೆ ಮಾಡಿ ಬಂದಿರುವಂತದ್ದು. ಆ ಒಂದು ಗುದ್ಲಿ ಪೂಜೆ ಮಾಡಿ ಬರುವ ತದನಂತರ ಏನು ಈ ಒಂದು ಗಲಾಟೆ ಏನು ಆ ಶಾಸಕರು ಹೋದ ಮೇಲೆ ಸಹ ಈ ಸಂಜೆ ಗಲಾಟೆ ಆಗಿದೆ ಎಂಬುವಂತಹ ಮಾಹಿತಿ ಸಹ ಇನ್ನು ಅಕ್ಕಿಪಿಕ್ಕಿ ಕಾಲೋನಿಯ ಸಮುದಾಯ ಭವನಕ್ಕೆ ನಿರ್ಮಾಣಕ್ಕೆ ನಡೆದಿರುವಂತಹ ಈ ಗುದ್ಲಿ ಪೂಜೆಯಲ್ಲಿ ಅಲ್ಲಿರುವಂತಹ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿಗರು ಈ ಒಂದು ಗಲಾಟೆ ಮಾಡಿದ್ದಾರೆ ಎಂಬುವಂತಹ ಮಾಹಿತಿ ಲಭ್ಯವಾಗುವಂತದ್ದು. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್.